ಚುನಾವಣಾ ಫಲಿತಾಂಶಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬಂತು ಅಂತ ಮಾತ್ರ ಚರ್ಚೆ ಮಾಡ್ತೀವಿ. ಅದು ನಮಗೆ ಬದಲಾಗುತ್ತಿರುವ ಸಂದರ್ಭದ ಸಮಗ್ರ ಗ್ರಹಿಕೆ ಕೊಡುವುದಿಲ್ಲ. ನಾವು ಚರ್ಚೆ ಮಾಡಬೇಕಾಗಿರೋದು ಸೀಟ್ ಶೇರ್ ಬಗ್ಗೆ ಅಲ್ಲ, ವೋಟ್ ಶೇರ್ ಬಗ್ಗೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲುವುದಕ್ಕೆ ಹಲವಾರು ಕಾರಣಗಳಿದ್ದಾವೆ. SIR ಅದರಲ್ಲಿ ಪ್ರಮುಖ ಕಾರಣವೇ, ಬಟ್ SIR ಮಾತ್ರ ಕಾರಣ ಅಲ್ಲ. ಹಲವು ಮಾರ್ಗಗಳ ಮೂಲಕ, ಸಾಂಸ್ಕೃತಿಕ, ಸಾಮಾಜಿಕ ಹಲವಾರು ಆಯುಧಗಳ ಮೂಲಕ ನಿರಂತರವಾಗಿ ದಾಳಿ ಮಾಡಿ ನಮ್ಮೊಳಗೆ ಇರಬಹುದಾಗಿದ್ದಂಥ ಭಗತ್ ಸಿಂಗ್ನ, ಅಂಬೇಡ್ಕರ್ನ ಸಾಯಿಸಿ ಪ್ರತಿಯೊಬ್ಬರ ತಲೆಗಳಲ್ಲಿ ಅಥವಾ ಬಹುಸಂಖ್ಯಾತರ ತಲೆಗಳಲ್ಲಿ ಮೋದಿಯನ್ನು, ಸಾವರ್ಕರ್ನ ಸ್ಥಾಪನೆ ಮಾಡುವುದಕ್ಕೆ ಅವರು ಯಶಸ್ವಿಯಾಗಿದ್ದಕ್ಕೆ ಗೆದ್ದಿದ್ದಾರೆ. 84ರಲ್ಲಿ 49%, 414 ಸೀಟು ಕಾಂಗ್ರೆಸ್ಗೆ, BJPಗೆ 7% ಓಟು, 2 ಸೀಟು. 2024ಕ್ಕೆ ಬಂದರೆ 36%, 7ರಿಂದ 36% BJPಗೆ, 49%ಇಂದ 19.5% ಕಾಂಗ್ರೆಸ್ಗೆ. ಈ ಲೀಪ್ ಇದೆಯಲ್ಲ, ಇದು ಸುಲಭಕ್ಕೆ ಆದದ್ದಲ್ಲ. ಫ್ಯಾಷಿಸಮ್ಗೆ ಜನಸಮ್ಮತಿ ಇದೆ, ಮಾಡಲಿ ಕೊಲ್ರಿ ಅನ್ನೋ ಜನಸಮ್ಮತಿ ಇದೆ. ಫ್ಯಾಷಿಸಮ್ನ ಸಿದ್ಧಾಂತ ಭಾರತದಲ್ಲಿ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಇದನ್ನು ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ದಮನಿತ ಜನರಿಗೆ ಇಬ್ಬರು ಶತ್ರುಗಳು, ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಫ್ಯಾಷಿಸಮ್ಮು ಇಂದಿರಾ ಗಾಂಧಿಯ ಎಮರ್ಜೆನ್ಸಿಗಿಂತ ಭಿನ್ನ ಆಗೋದೆಲ್ಲಪ್ಪ ಅಂತಂದರೆ, ಅವರಿಗೆ ಕಾಲಾಳುಗಳು ನಮ್ಮ ಬೀದಿಗಳಲ್ಲಿರ್ತಾರೆ, ನಮ್ಮ ಮನೆಗಳಲ್ಲಿರ್ತಾರೆ, ನಮ್ಮ ತಲೆಗಳಲ್ಲೂ ಇರ್ತಾರೆ. ಸಮಾಜದಲ್ಲಿರುವ ಅತ್ಯಂತ ಬೇಸ್ ಗುಣಗಳು, ಅಸೂಯೆ, ದ್ವೇಷ, ಶ್ರೇಷ್ಠತೆ, ಇದೆಲ್ಲರಲ್ಲೂ ಇದೆ. ಇದು ಬ್ರಾಹ್ಮಣೀಯ ಗುಣಗಳು ನಮ್ಮ ಮನೆ ಒಳಗಡೆ ಆ ಬ್ರಾಹ್ಮಣೀಯ ಪಿತೃಸ್ವಾಮ್ಯ ವ್ಯವಸ್ಥೆಯಲ್ಲಿ ವ್ಯಕ್ತವಾಗುತ್ತೆ. ಸಾಮಾಜಿಕವಾಗಿ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಪ್ರಶ್ನೆ ಬಂದಾಗ ಒಳಗಡೆ ಆಗುವ ತಳಮಳಗಳಲ್ಲೂ ಕೂಡ ವ್ಯಕ್ತ ಆಗುತ್ತೆ. ಕಳೆದ 5-6 ವರ್ಷದಲ್ಲಿ ಬಾಲಿವುಡ್ನಲ್ಲಿ ಕನಿಷ್ಠ 25 ಪಿಕ್ಚರ್ಗಳು ಬಂದಿದ್ದಾವೆ ಸಂಘ ಪರಿವಾರದ ಅಜೆಂಡಾಗಳನ್ನು ಇಟ್ಕೊಂಡು. ಗಲ್ಲಾಪೆಟ್ಟಿಗೆನಲ್ಲಿ ಸೋತರು, ಅದೆಲ್ಲ ಮುಖ್ಯ, ಕಿವಿ ಮೇಲೆ ಬೀಳಬೇಕು. ಅವರು ಸಾಮಾಜಿಕವಾಗಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರೋ ಥರ ಎಲ್ಲ ಸಂಸ್ಥೆಗಳನ್ನು ಬದಲಾಯಿಸಬೇಕು. ಅದಕ್ಕಾಗಿ ಅವರಿಗೆ ರಾಜಕೀಯ ಅಧಿಕಾರ ಒಂದು ಅಸ್ತ್ರ. ಸಂಸ್ಕೃತಿ, ಶಿಕ್ಷಣ ಇದು ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್. ಪ್ರಜಾಸತ್ತೆಯ ಮೇಲಿನ ದಾಳಿ ಮತ್ತು ಸೃಜನಶೀಲ ಸ್ಪಂದನೆ ಅಂದರೆ, ಈ ಪ್ರಜಾಸತ್ತೆ ಅಂದರೆ ಏನು? ಚುನಾವಣೆನ, ರಾಜಕೀಯ ಪಕ್ಷಗಳ, ರಾಜಕಾರಣಗಳ. ಅಂಬೇಡ್ಕರ್ ಡೆಮಾಕ್ರಸಿ ಅಂದರೆ ಏನು ಅಂತಂದರೆ, ಡೆಮಾಕ್ರಸಿ ಮನುಷ್ಯರ ನಡುವಿನ ಸಂಬಂಧ ಅಂತ ಹೇಳ್ತಾರೆ. ಡೆಮಾಕ್ರಸಿ ಈಸ್ ನಾಟ್ ಎ ಗವರ್ನೆನ್ಸ್, ಒಂದು ಆಳ್ವಿಕೆಯ ವಿಧಾನ ಅಲ್ಲ, ಮೆಥಡ್ ಆಫ್ ಗವರ್ನೆನ್ಸ್ ಮಾತ್ರ ಅಲ್ಲ, ಅದು ಹೌದು, ಆದರೆ ಮನುಷ್ಯರ ನಡುವಿನ ಸಂಬಂಧ ಹಾಗೂ ನಾಗರಿಕರಿಗೂ ಪ್ರಭುತ್ವಕ್ಕೂ ಇರುವ ಸಂಬಂಧ. ಪ್ರಜಾಸತ್ತೆಯ ಮೇಲಿನ ದಾಳಿ ಅಂತಂದರೆ ಇದರ ಮೇಲೆ ಆಗ್ತಿರುವ ದಾಳಿ, ಮನುಷ್ಯರ ನಡುವಿನ ಮೇಲೆ ಸಂಬಂಧಗಳೇನಿವೆ ಅದರ ಮೇಲೆ ಆಗ್ತಿರೋ ದಾಳಿ. ಹಾಗೆಯೇ ನಾಗರಿಕರಿಗೂ ಪ್ರಭುತ್ವಕ್ಕೂ ಇರೋ ಸಂಬಂಧದ ಮೇಲೆ ಆಗ್ತಿರುವ ದಾಳಿ. ಇದನ್ನು ಸಾರೈಭವಿಸಿ ಫ್ಯಾಷಿಸಮ್ ಅಂತ ಹೇಳ್ತಾರೆ. ನಾನು 2 ವಿಷಯ ಮಾತ್ರ ಹೇಳಬೇಕು ಅಂತ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ, ಅದಕ್ಕೊಂದೆರಡು ಉದಾಹರಣೆಗಳು ಹೇಳ್ತೀನಿ. ಇತ್ತೀಚೆಗೆ ಚುನಾವಣಾ ಫಲಿತಾಂಶಗಳು ಬಂದಿದ್ದಾವೆ. ಚುನಾವಣಾ ಫಲಿತಾಂಶಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬಂತು ಅಂತ ಮಾತ್ರ ಚರ್ಚೆ ಮಾಡ್ತೀವಿ. ಅದು ನಮಗೆ ಬದಲಾಗುತ್ತಿರುವ ಸಂದರ್ಭದ ಸಮಗ್ರ ಗ್ರಹಿಕೆ ಕೊಡುವುದಿಲ್ಲ. ನಾವು ಚರ್ಚೆ ಮಾಡಬೇಕಾಗಿರೋದು ಸೀಟ್ ಶೇರ್ ಬಗ್ಗೆ ಅಲ್ಲ, ವೋಟ್ ಶೇರ್ ಬಗ್ಗೆ. ಪ್ರತಿ ರಾಜ್ಯಗಳಲ್ಲೂ ವೋಟ್ ಶೇರ್ ಹೆಂಗೆ ಜಾಸ್ತಿ ಆಗ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲುವುದಕ್ಕೆ ಹಲವಾರು ಕಾರಣಗಳಿದ್ದಾವೆ. SIR ಅದರಲ್ಲಿ ಪ್ರಮುಖ ಕಾರಣವೇ, ಬಟ್ SIR ಮಾತ್ರ ಕಾರಣ ಅಲ್ಲ. ಕಳೆದ 30-40 ವರ್ಷಗಳಿಂದ ಪ್ರಜಾಸತ್ತೆಯ ಮೇಲೆ, ಮನುಷ್ಯರ ಸಂಬಂಧಗಳ ಮೇಲೆ, ಒಟ್ಟಾರೆ ಇರುವ ಉದಾರವಾದಿ ಪ್ರಜಾತಂತ್ರದ ಮೌಲ್ಯಗಳ ಮೇಲೆ ಹಲವು ಮಾರ್ಗಗಳ ಮೂಲಕ, ಸಾಂಸ್ಕೃತಿಕ, ಸಾಮಾಜಿಕ ಹಲವಾರು ಆಯುಧಗಳ ಮೂಲಕ ನಿರಂತರವಾಗಿ ದಾಳಿ ಮಾಡಿ ನಮ್ಮೊಳಗೆ ಇರಬಹುದಾಗಿದ್ದಂಥ ಭಗತ್ ಸಿಂಗ್ನ, ಅಂಬೇಡ್ಕರ್ನ ಸಾಯಿಸಿ ಪ್ರತಿಯೊಬ್ಬರ ತಲೆಗಳಲ್ಲಿ ಅಥವಾ ಬಹುಸಂಖ್ಯಾತರ ತಲೆಗಳಲ್ಲಿ ಮೋದಿಯನ್ನು, ಸಾವರ್ಕರ್ನ ಸ್ಥಾಪನೆ ಮಾಡುವುದಕ್ಕೆ ಅವರು ಯಶಸ್ವಿಯಾಗಿದ್ದಕ್ಕೆ ಗೆದ್ದಿದ್ದಾರೆ. ಇದು ಬಹಳ ಮುಖ್ಯವಾದಂಥ ವಿಷಯ, ನಾವು ಅರ್ಥ ಮಾಡ್ಕೋಬೇಕು. ವೋಟ್ ಶೇರ್ನ ಅರ್ಥ ಮಾಡ್ಕೊಳ್ಳೋಣ. 2026ರಲ್ಲಿ ದೀದಿಗೆ ಒಂದು 41%, BJPಗೆ 45% ಬಂದಿರ್ಬೋದು. 2021ರಲ್ಲೇ ಬಂಗಾಳದಲ್ಲಿ BJPಗೆ 38% ಹಾಗೂ ದೀದಿಗೆ 48%.
ಅದರ ಹಿಂದೆ 2016ರ ಚುನಾವಣೆಯಲ್ಲಿ ಕೇವಲ 10% ಇದ್ದಂಥ ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ 38ರಿಂದ 45%ಗೆ ಬಂದಿದ್ದರಲ್ಲಿ SIR ಒಂದು ಲೀಪ್ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಜಾಸತ್ತೆಯ ಮೇಲೆ ಅರ್ಥಾತ್ ಸರ್ಕಾರಗಳ ಮೇಲಲ್ಲ, ಸಮಾಜದ ಮೇಲೆ, ಮೌಲ್ಯಗಳ ಮೇಲೆ ನಿರಂತರವಾಗಿ ಅವರು ಮಾಡಿದ ಹಲವು ಬಗೆಯ ದಾಳಿಗಳ ಪರಿಣಾಮ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. 1984ರಲ್ಲಿ ಇಂದಿರಾ ಗಾಂಧಿ ತೀರ್ಕೊಂಡ ಮೇಲೆ, ಕೊಲೆ ಆದ ಮೇಲೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 49.2% ಓಟು, 414 ಸೀಟು. ಚುನಾವಣಾ ಪ್ರಜಾತಂತ್ರ ಈ ದೇಶದಲ್ಲಿ ಶುರುವಾದ ಮೇಲೆ ಯಾವ ರಾಜಕೀಯ ಪಕ್ಷಕ್ಕೂ ಆ ಪ್ರಮಾಣದ ಓಟು ಸೀಟು ಬರಲಿಲ್ಲ. ಅಲ್ಲಿ ಆ ಪ್ರಮಾಣದ ಸೀಟು ಮತ್ತು ಓಟು, ಇಡೀ ರಾಜ್ಯಸಭೆಯಲ್ಲಿ ಬಹುಮತ, ಲೋಕಸಭೆಯಲ್ಲಿ ಬಹುಮತ, 18 ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ, ಇವೆಲ್ಲವೂ ಇದ್ದುಕೊಂಡು 40 ವರ್ಷಗಳ ನಂತರ ಕತೆ ನೀವು ನೋಡಿದ್ರೆ 84ರಲ್ಲಿ 49%, 414 ಸೀಟು ಕಾಂಗ್ರೆಸ್ಗೆ, ಬಿ ಜೆ ಪಿಗೆ 7% ಓಟು, 2 ಸೀಟು. 2024ಕ್ಕೆ ಬಂದರೆ 36%, 7ರಿಂದ 36% ಬಿ ಜೆ ಪಿಗೆ, 49%ಇಂದ 19.5% ಕಾಂಗ್ರೆಸ್ಗೆ. ಈ ಲೀಪ್ ಇದೆಯಲ್ಲ, ಇದು ಸುಲಭಕ್ಕೆ ಆದದ್ದಲ್ಲ. ಇಲ್ಲಿ ಬಿ ಜೆ ಪಿಗೆ ಮಾತ್ರ ಸೀಟ್ ಬಂದಿದ್ದಲ್ಲ, ಸಮಾಜದಲ್ಲಿ ಒಂದು ಬದಲಾವಣೆ ಆಗಿದೆ. ಸಮಾಜದಲ್ಲಾಗಿರುವ ಬದಲಾವಣೆ ಯಾವುದಪ್ಪ ಅಂತಂದರೆ, ಯಾವುದನ್ನು ಕೂಡದು ಅಂತ ಈ ಸಮಾಜ ಭಾವಿಸಿತ್ತೋ ಅದು ಸರಿ ಎನ್ನುವ, ಅದೇ ಸರಿ ಎನ್ನುವಂತಹ ಒಂದು ಮೌಲ್ಯಗಳ ಪ್ರತಿಷ್ಠಾಪನೆ ಆಯಿತು. ಏನದು? ಫ್ಯಾಷಿಸಮ್ ಅನ್ನುವಂಥದ್ದು ಪ್ರತಿಭಟನೆ ಮಾಡಿದವ್ರನ್ನ ಜೈಲ್ಗೆ ಹಾಕುವುದು ಮಾತ್ರ ಅಲ್ಲ. ಉಮರ್ ಖಲೀದ್ 6 ವರ್ಷ ಆಯಿತು. ಅದರಲ್ಲಿರುವ ತಾರತಮ್ಯವೂ ಹೌದು, ಅದೆಲ್ಲವೂ ಹೌದು. ಫ್ಯಾಷಿಸಮ್ನ ಸಿದ್ಧಾಂತ ಭಾರತದಲ್ಲಿ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಇದನ್ನು ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ದಮನಿತ ಜನರಿಗೆ 2 ಶತ್ರುಗಳು, ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ. ಈ ಬ್ರಾಹ್ಮಣ್ಯ ಬಂಡವಾಳಶಾಹಿ ಆಳುವ ವರ್ಗಗಳಲ್ಲಿ ಮಾತ್ರ ಅಲ್ಲ ಇರುವುದು, ನಮ್ಮೆಲ್ಲರಲ್ಲೂ ಇರ್ತಾರೆ. ನಮ್ಮಲ್ಲಿ ಒಬ್ಬ ಗುಪ್ತ ಸಂಘಿ ಇರ್ತಾನೆ, ನಮ್ಮಲ್ಲೊಬ್ಬ ಬ್ರಾಹ್ಮಣಶಾಹಿ ಇರ್ತಾನೆ, ನಮ್ಮಲ್ಲೊಬ್ಬ ಬಂಡವಾಳಶಾಹಿ ಇರ್ತಾನೆ. ಒಳಗಡೆ ಅದಕ್ಕೆ ಬೆಳಿಬೇಕು ಅಂತ ಆಸೆ ಇರುತ್ತೆ. ಬಾಲಗೋಪಾಲ್ ಅಂತ ಬಹಳ ದೊಡ್ಡ ಮಾನವ ಹಕ್ಕು ಹೋರಾಟಗಾರರಿದ್ದರು. ಅವ್ರು ಹೇಳ್ತಿದ್ರು, ಸಮಾಜವಾದಕ್ಕೂ ಬಂಡವಾಳಶಾಹಿಗೂ ಏನಪ್ಪ ವ್ಯತ್ಯಾಸ? ಬಂಡವಾಳಶಾಹಿ ಮನುಷ್ಯರೆಲ್ಲರಲ್ಲೂ ಕೂಡ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಒಳ್ಳೆಯದು ಕೆಟ್ಟದ್ದು ಜೆನೆಟಿಕಲ್ ಆಗಿ ಬರೋಲ್ಲ, ಅದು ಅಕ್ವೈರ್ಡ್ ಟ್ರೈಟ್ಸ್. ಮನುಷ್ಯ ಸ್ವಭಾವತಃ ಒಳ್ಳೆಯವನೂ ಹೌದು, ಕೆಟ್ಟವನೂ ಹೌದು. ಆದರೆ ಅವನಿರುವ ಸಾಮಾಜಿಕ ಸ್ಥಾನ, ಅವನು ಅಥವಾ ಆಕೆ ಇರುವ ಸಾಮಾಜಿಕ ಸ್ಥಾನ ಅವರಿಗೆ ಹಲವು ಗುಣಗಳನ್ನು ಬೆಳೆಸ್ಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೆ. ನಾವು ಏಕಕಾಲದಲ್ಲಿ ಅಯ್ಯೋ ಪಾಪ ಅಂತ ಕರುಣೆನೂ ತೋರಿಸ್ತಿದ್ದೀವಿ, ಅವನ್ಯಾಕ್ರಿ ಇರಬೇಕೆಲ್ಲ ನನಗೆ ಸೇರಬೇಕು ಅನ್ನೋಂಥ ಒಂದು ಧೋರಣೆಯೂ ಇರುತ್ತೆ. ಬಂಡವಾಳಶಾಹಿ ಏನು ಮಾಡುತ್ತೆ? ಸಮಾಜದಲ್ಲಿರುವ ಅತ್ಯಂತ ಬೇಸ್ ಗುಣಗಳು, ಅಸೂಯೆ, ದ್ವೇಷ, ಶ್ರೇಷ್ಠತೆ, ಇದೆಲ್ಲರಲ್ಲೂ ಇದೆ. ಇದು ಬ್ರಾಹ್ಮಣೀಯ ಗುಣಗಳು. ನಮ್ಮ ಮನೆ ಒಳಗಡೆ ಆ ಬ್ರಾಹ್ಮಣೀಯ ಪಿತೃಸ್ವಾಮ್ಯ ವ್ಯವಸ್ಥೆಯಲ್ಲಿ ವ್ಯಕ್ತವಾಗುತ್ತೆ. ಸಾಮಾಜಿಕವಾಗಿ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಪ್ರಶ್ನೆ ಬಂದಾಗ ಒಳಗಡೆ ಆಗುವ ತಳಮಳಗಳಲ್ಲೂ ಕೂಡ ವ್ಯಕ್ತ ಆಗುತ್ತೆ. ಇದು ಈ ಬ್ರಾಹ್ಮಣ್ಯವನ್ನು ಉದ್ರೇಕಿಸುತ್ತೆ. ನಾನು ಬದುಕಬೇಕು, ಮಿಕ್ಕವ್ರು ಸತ್ರೂ ಪರವಾಗಿಲ್ಲ ಅಂತೇಳಿ ನಮ್ಮಲ್ಲಿ ಇರಬಹುದಾದಂಥ ಅತ್ಯಂತ ಇವಿಲ್ನ ಸಂಘಟಿಸುತ್ತೆ, ದುಷ್ಟವನ್ನು ಸಂಘಟಿಸುತ್ತೆ, ದುಷ್ಟತನವನ್ನು. ಸಮಾಜವಾದ ನಮ್ಮಲ್ಲಿ ಇರಬಹುದಾದಂಥ ಸ್ನೇಹ, ಸಮತೆ, ಮಮತೆ, ಮೈತ್ರಿ, ಶೀಲ, ಈ ತರಹದ ಗುಣಗಳನ್ನು ಸಂಘಟಿಸುತ್ತೆ. ಯಾವಾಗ ಸಮಾಜದಲ್ಲಿ ಈ ಬಗೆಯ ಮನುಷ್ಯ ಸಹಜವಾದಂಥ ಮೌಲ್ಯಗಳಿಗೆ ಒಂದು ಮೌಲಿಕವಾದಂಥ ಸ್ಥಾನ ಸಿಗುತ್ತೋ ಆಗ ಫ್ಯಾಷಿಸಮ್ ಹುಟ್ಟುವುದಕ್ಕಾಗಲಿ ಬೆಳೆಯುವುದಕ್ಕಾಗಲಿ ಅವಕಾಶ ಇರಲ್ಲ. ಫ್ಯಾಷಿಸಮ್ಗೂ ಇಂದಿರಾ ಗಾಂಧಿಯ ಎಮರ್ಜೆನ್ಸಿಗೂ ಇರುವ ಅತಿ ದೊಡ್ಡ ವ್ಯತ್ಯಾಸ ಏನಪ್ಪ ಅಂದರೆ, ಫ್ಯಾಷಿಸಮ್ಗೆ ಜನಸಮ್ಮತಿ ಇದೆ, ಮಾಡಲಿ ಕೊಲ್ರಿ ಅನ್ನೋ ಜನಸಮ್ಮತಿ ಇದೆ. ಆ ಜನಸಮ್ಮತಿ ರಾತ್ರೋರಾತ್ರಿ ಬಂದದ್ದಲ್ಲ, ನಿರಂತರವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಿರಂತರ ಪ್ರಯತ್ನ ಮಾಡಿದ್ದಾರೆ. 100 ವರ್ಷಗಳ ಕಾಲ ಸೋತ್ರು ಗೆದ್ರು, ಅವರು ಇಡೀ ಸಮಾಜ ಅವರನ್ನು ಅಂತ್ಯಕ್ಕೆ ದೂಡಿದ್ದರು. ಹಿಂದೂ ರಾಷ್ಟ್ರವನ್ನು ಮಾತ್ರ ಬಿಡಲಿಲ್ಲ. ನನಗೆ ಪದೇ ಪದೇ ಒಂದು ಜ್ಞಾಪಕಕ್ಕೆ ಬರುತ್ತೆ. 1937ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಭಾರತದಲ್ಲಿ ಬ್ರಿಟಿಷ್ ಅಧಿಪತ್ಯದಲ್ಲಿ ಮೊದಲ ಚುನಾವಣೆ ನಡೀತು. ಆ ಚುನಾವಣೆ ನಡೆದಾಗ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಹಿಂದೂ ಮಹಾಸಭಾ ಚುನಾವಣೆಗೆ ನಿಲ್ತು. ಆಗ ನಿಮಗೆ ಗೊತ್ತಿದೆ, ಹೆಡ್ಗೇವಾರ್ ಸಾವರ್ಕರ್ ಶಿಷ್ಯ. ಸಾವರ್ಕರ್
RSSಗೆ ನೀವು ಬಂದು ನಮ್ಮ ಚುನಾವಣಾ ಏಜೆಂಟ್ರ ಥರ ಕೆಲಸ ಮಾಡಿ, ಯುವ ಸಂಘಟನೆಯ ಥರ ಕೆಲಸ ಮಾಡಿ ಅಂತ ನೋಡಿ ಕೇಳ್ಕೊಳ್ತಾರೆ. ಅದಕ್ಕೆ ಹೆಡ್ಗೇವಾರ್ ಏನು ಉತ್ತರ ಕೊಡ್ತಾರೆ ಅಂದರೆ, ನಮಗೆ ಬೇಕಿರುವುದು ರಾಷ್ಟ್ರಶಕ್ತಿ ಅಲ್ಲ, ಸಮಾಜ ಶಕ್ತಿ. ನಾವು ಸಮಾಜವನ್ನು ಪುನರ್ನಿರ್ಮಾಣ ಮಾಡ್ತೀವಿ. ಹಿಂದೂ ರಾಷ್ಟ್ರ ಯಾವಾಗುತ್ತೆ? ಹಿಂದುತ್ವ ಸಮಾಜವನ್ನು ನಾವು ಕಟ್ಟಿದ್ರೆ ಆ ಹಿಂದುತ್ವ ಸಮಾಜ ಹಿಂದೂ ರಾಷ್ಟ್ರವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಯಾವುದೇ ಪಕ್ಷದವರಾದರೂ ನಾವು ಹೇಳ್ದೇ ಮಾಡಬೇಕು, ಹಿಂದುತ್ವ ಸಮಾಜ ಇದ್ದರೆ. ಅದಲ್ಲ, 84ರ ನಂತರ ಇಡೀ ಭಾರತದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಮಹಾರಾಷ್ಟ್ರವನ್ನು ಬಿಟ್ಟರೆ RSSನ ಶಾಖೆಗಳು ಅತಿ ಹೆಚ್ಚು ಇರುವುದು, RSSನ ಸಾಂಸ್ಕೃತಿಕವಾದಂಥ ವಿಧ ವಿಧ ಶಕ್ತಿಗಳು ಅತ್ಯಂತ ಆ್ಯಕ್ಟಿವ್ ಆಗಿರುವುದು ಕೇರಳದಲ್ಲಿ, ನಾರ್ತ್ ಈಸ್ಟಲ್ಲಿ. ಹೀಗಾಗಿ ನೀವು ಈಗ ಹಿಂತಿರುಗಿ ನೋಡಿದರೆ ಹಿಂದುತ್ವಕ್ಕೆ ಕಡ್ಡಾಯವಾದಂಥ ಹಿಂದುತ್ವ ಫ್ಯಾಸಿಸಮ್ನ ಏನು ಬಂದರೂ ಕೂಡ ಗಟ್ಟಿಗೋಡೆಯಾಗಿ ನಾವು ಉಳಿಸ್ಕೊಳ್ಳಬಹುದು ಅನ್ನುವಂತಹ ದೊಡ್ಡ ಭರವಸೆ ಇರುವ ಯಾವ ಪ್ರಾಂತ್ಯಗಳು ಉಳಿದುಕೊಂಡಿಲ್ಲ. ದ್ರವಿಡಿಯನ್ ತಮಿಳುನಾಡು, ಕಮ್ಯುನಿಸ್ಟ್ ಕೇರಳ, ಕ್ರಿಶ್ಚಿಯನ್ ನಾರ್ತ್ ಈಸ್ಟ್, ಲೋಹಿಯೈಟ್ ಕರ್ನಾಟಕ, ಇವೆಲ್ಲಕ್ಕೂ ಕೂಡ ಅವರು ಅವರದೇ ಆದಂಥ ಸಾಂಸ್ಕೃತಿಕ ಸಾಮಾಜಿಕ ಮಾರ್ಗಗಳ ಮೂಲಕ ಸಮಾಜದ ಪುನರ್ನಿರ್ಮಾಣ ಮಾಡ್ತಿದ್ದಾರೆ. ಇದು ಹೆಂಗಾಗ್ತಿದೆ ಅಂತಂದರೆ, ಚುನಾವಣೆಗಳ ಫಲಿತಾಂಶ ನೋಡಿದ್ರೆ ಇನ್ನೊಂದು ಅಂಶ ಬರುತ್ತೆ. ಉದಾಹರಣೆಗೆ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ನಡೆದಂಥ ಉಪಚುನಾವಣೆ ಬಗ್ಗೆ ವಾರ್ತಾಭಾರತಿ ಮತ್ತು ಸಂಕಲ್ಪ ಅನ್ನುವ 2 ಸಂಘಟನೆಗಳು ಒಂದು ಅಧ್ಯಯನ ಮಾಡಿದ್ರು. ಆ ಅಧ್ಯಯನದಲ್ಲಿ ಕಂಡುಕೊಂಡಂಥ ವಿಷಯ ಏನಪ್ಪ ಅಂತಂದರೆ, ವೋಟ್ ಶಿಫ್ಟ್ ಆಗುತ್ತೆ. ನಮಗೆ ಸಿಟ್ಟು ಬರುತ್ತೆ ಸರ್ಕಾರದ ಮೇಲೆ, ವೋಟ್ ಶಿಫ್ಟ್ ಆಗುತ್ತೆ. ಸಾಮಾನ್ಯವಾಗಿ ಕಾಂಗ್ರೆಸ್ಸಿನಿಂದ ಬೇರೆ ಬೇರೆ ಪಕ್ಷಗಳಿಗೆ ಒಂದು ಚುನಾವಣೆಯಿಂದ ಮತ್ತೊಂದು ಚುನಾವಣೆಯ ನಡುವೆ 50ರಿಂದ 60% ವೋಟ್ ಶಿಫ್ಟ್ ಆದರೆ, BJPಯ ವೋಟ್ ಶೇರು ಯಾರ್ಯಾರು ವೋಟ್ ಹಾಕಿದ್ರು 90ರಿಂದ 95% ರಿಟೈನ್ ಮಾಡ್ಕೋತಾರೆ. ಹೆಂಗೆ ರಿಟೈನ್ ಮಾಡ್ಕೋತಾರೆ? ಯಾಕಂದರೆ ಚುನಾವಣೆ ಒಂದು ಸಾಧನ ಅಷ್ಟೇ, ಅವರ ರಾಜಕೀಯ ಹಿಂದೂ ರಾಷ್ಟ್ರ, ಅದಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕಲಾಭಿವ್ಯಕ್ತಿಗಳನ್ನು ಕೂಡ ಕಳೆದ 5-6 ವರ್ಷದಲ್ಲಿ ಬಾಲಿವುಡ್ನಲ್ಲಿ ಕನಿಷ್ಠ 25 ಪಿಕ್ಚರ್ಗಳು ಬಂದಿದ್ದಾವೆ ಸಂಘ ಪರಿವಾರದ ಅಜೆಂಡಾಗಳನ್ನು ಇಟ್ಕೊಂಡು. ಫೈಲ್ಗಳ ಕತೆ ನಿಮಗೆ ಗೊತ್ತೇ ಇದೆ, ಕೇರಳ ಫೈಲು, ಕಾಶ್ಮೀರ್ ಫೈಲು, ಲಾಲ್ ಬಹದ್ದೂರ್ ಶಾಸ್ತ್ರಿ ಫೈಲು, ಈ ಥರ ಸುಮಾರಷ್ಟು ಬಂತು. RSS ಶತಕ್ ಅಂತ ಒಂದು ಮಾಡ್ತಾ ಇದ್ದಾರೆ. ಇದು ಫೇಲ್ ಆದರೂ, ಅದು ಗಲ್ಲಾಪೆಟ್ಟಿಗೆನಲ್ಲಿ ಸೋತರು, ಅದೆಲ್ಲ ಮುಖ್ಯ, ಕಿವಿ ಮೇಲೆ ಬೀಳಬೇಕು. ಮೊದಲನೇ ವಿಷಯ, ಖ್ಯಾತಿಯೋ ಪ್ರಖ್ಯಾತಿಯೋ ಕುಖ್ಯಾತಿಯೋ, ಖ್ಯಾತಿ ಬರಬೇಕು ಫಸ್ಟ್. ಎಲ್ಲರೂ ಚರ್ಚಿಸ್ಬೇಕು ಆ ವಿಷಯವನ್ನು, ಕಿವಿ ಮೇಲೆ ಬೀಳ್ತಾ ಇರಬೇಕು. ಕಿವಿ ಮೇಲೆ ಬಿದ್ದಾಗ ಏನಾಗುತ್ತೆ, ಅದೇ ನಿಧಾನಕ್ಕೆ ಮಾನ್ಯತೆ ಪಡ್ಕೊಳ್ತಾ ಹೋಗುತ್ತೆ. ಇವತ್ತು ಫ್ಯಾಷಿಸಮ್ ಬರೀ ಭಾರತದಲ್ಲ, ಎಲ್ಲೆಲ್ಲಿ ಅದು ನಮಗೆ ಕಾಣುವ ಉದಾಹರಣೆ ಇಟಲಿ ಮತ್ತು ಜರ್ಮನಿ. ಆದರೆ ಯುರೋಪಿನ ಹಲವಾರು ದೇಶಗಳಲ್ಲಿ ಫ್ಯಾಷಿಸಮ್ ಗೆಲ್ಲುವ ಹಂತಕ್ಕೆ ಬಂದು 1-2 ಹೆಜ್ಜೆ ಹಿಂದೆ ಸದ್ದಿತ್ತು. ಆ ಇಡೀ ಯುರೋಪು, ಅದರಲ್ಲಿದ್ದಂಥ ಒಂದು ಲಿಬರಲಿಸಮ್ ಸೋತು, ಉದಾರವಾದಿ ಮೌಲ್ಯಗಳು ಸೋತು, ಒಳಗಡೆ ಇದ್ದಂಥ ಬ್ರಾಹ್ಮಣೀಯ ಅಥವಾ ಆ ದೇಶದಲ್ಲಿದ್ದಂಥ ವೈಟ್ ಸುಪ್ರಮೆಸಿಸ್ಟ್ ವ್ಯಾಲ್ಯೂಸ್ಗಳಿರ್ಬೋದು, ಇವತ್ತು ಆ್ಯಂಟಿ ಇಮಿಗ್ರೇಷನ್ ವ್ಯಾಲ್ಯೂಗಳಿರ್ಬೋದು, ನಾವು ದೊಡ್ಡವರು ಉಳಿದವರು ಅಧೀನರಾಗಿರಬೇಕು ಅನ್ನೋ ವ್ಯಾಲ್ಯೂ ಇರ್ಬೋದು, ಅಥವಾ ಪೀಟರ್ ಎಕ್ಸೆತ್ ಮೊನ್ನೆ ಜರ್ಮನಿಲಿ ಹೋಗಿ ಮಾತಾಡಿ, ನಾವು ಏನು ಆ ಕಾಲದ ಪಾಶ್ಚಿಮಾತ್ಯ ವಸಾಹತುಶಾಹಿ ವ್ಯವಸ್ಥೆ ಇದೆ, ನಾವೇನು ಇಡೀ ಪ್ರಪಂಚವನ್ನು ಆಳಿದ್ವಿ, ನಮ್ಮೊಳಗಿನ ಒಡಕಿಂದ ಅದು ನಾವು ಕಳ್ಕೊಂಬಿಟ್ಟಿದ್ವಿ, ಆ ಕಲೋನಿಯಲಿಸಮ್ ವಾಪಸ್ ತರೋಣ ಅಂತ ಬಹಿರಂಗವಾಗಿ ಹೇಳುವಂಥ ಉದಾರವಾದವನ್ನು ಸೋಲಿಸಿ ಮತ್ತೆ ಕಲೋನಿಯಲಿಸಮ್ ಬರುವುದಕ್ಕೆ ಸಾಧ್ಯ ಆಯಿತು. ಅದಕ್ಕೇನೇನು ಕಾರಣ, ಅವೆಲ್ಲ ಪ್ರಶ್ನೆಗಳು ಬೇರೆ. ಆದರೆ ಫ್ಯಾಷಿಸಮ್ ನಮ್ಮನ್ನು ಆಳುವುದು ಹೀಗೆ. ಅದು ಕೇವಲ ರಾಜಕಾರಣದ ಪ್ರಶ್ನೆ ಅಲ್ಲ, ಅದು ಕೇವಲ ಯಾರು 5 ವರ್ಷ ಅಧಿಕಾರ ಹಿಡಿತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ 5 ವರ್ಷದ ಅಧಿಕಾರದ ಪ್ರಶ್ನೆಯೇ ಅಲ್ಲ. ಅವರು ಸಾಮಾಜಿಕವಾಗಿ ಶಾಶ್ವತವಾಗಿ ಅಧಿಕಾರದಲ್ಲಿ ಇರೋ ಥರ ಎಲ್ಲ ಸಂಸ್ಥೆಗಳನ್ನು ಬದಲಾಯಿಸಬೇಕು. ಅದಕ್ಕಾಗಿ ಅವರಿಗೆ ರಾಜಕೀಯ ಅಧಿಕಾರ ಒಂದು ಅಸ್ತ್ರ. ಅದಕ್ಕಾಗಿ ಆ ಅಸ್ತ್ರ ಬಂದ ತಕ್ಷಣ ಅವ್ರು ಮಾಡೋದೇನು, 77ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಾಗ ಕೂಡ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ 2 ಮುಖ್ಯ ಮಿನಿಸ್ಟ್ರಿಗಳನ್ನು ತಗೊಂಡ್ರು. ಒಂದು ಪ್ರಚಾರ, ಇನ್ಫಾರ್ಮೇಷನ್ನು, ಸಾಧ್ಯ ಇದ್ದಿದ್ರೆ ಶಿಕ್ಷಣ ತಗೋತಿದ್ರು, ಇನ್ನೊಂದು ವಿದೇಶಾಂಗ. ಸಂಸ್ಕೃತಿ, ಶಿಕ್ಷಣ, ಇದು ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್.
ಆ ಇನ್ವೆಸ್ಟ್ಮೆಂಟ್ ಆದಾಗ ಸಮಾಜವನ್ನೇ ಬದಲಾಯಿಸುವುದು, ಸಮಾಜದಲ್ಲಿರುವ ಪ್ರತಿಯೊಬ್ಬರನ್ನೂ ಬದಲಾಯಿಸುವುದು. ಫ್ಯಾಷಿಸಮ್ಮು ಇಂದಿರಾ ಗಾಂಧಿಯ ಎಮರ್ಜೆನ್ಸಿಗಿಂತ ಭಿನ್ನ ಆಗೋದೆಲ್ಲಪ್ಪ ಅಂತಂದರೆ, ಅವರಿಗೆ ಕಾಲಾಳುಗಳು ನಮ್ಮ ಬೀದಿಗಳಲ್ಲಿರ್ತಾರೆ, ನಮ್ಮ ಮನೆಗಳಲ್ಲಿರ್ತಾರೆ, ನಮ್ಮ ತಲೆಗಳಲ್ಲೂ ಇರ್ತಾರೆ. ಎಲ್ಲಿಯ ತನಕ ಮೋದಿ, ಹಿಂದುತ್ವ, ಫ್ಯಾಷಿಸಮ್ ನಮ್ಮ ತಲೆಗಳಲ್ಲಿ ಸೋಲುವುದಿಲ್ಲವೋ ಸಂಸತ್ತಿನಲ್ಲಿ ಮೋದಿ ಸಾಯುವುದಿಲ್ಲ. ಮೋದಿ ಚಿರಾಯು, ವಯಸ್ಸಾದ್ಮೇಲೆ ಸಾಯ್ಬೋದು, ಮೋದಿತ್ವ ಚಿರಾಯು. ಅದಕ್ಕೆ ಪರ್ಯಾಯವಾಗಿ ಅದೇ ಬಗೆಯ ಸಾಂಸ್ಕೃತಿಕ, ಸಾಮಾಜಿಕ, ಕಲಾತ್ಮಕವಾದಂಥ ಜನಾಭಿಪ್ರಾಯವನ್ನು ಸೃಷ್ಟಿಸುವಂತಹ ಹಾಗೂ ಮೌಲ್ಯಗಳನ್ನು ಸೃಷ್ಟಿಸುವಂತಹ, ಬ್ರಾಹ್ಮಣ್ಯದ ನಿರಾಕರಣೆ ಮಾಡುವಂಥ ನನ್ನೊಳಗಡೆ ನಾವು ಜಾಗ ಮಾಡಿಕೊಟ್ಟಿದ್ದಕ್ಕೋಸ್ಕರನೇ ಸಂಘ ಪರಿವಾರದವರು ಬೇರೆ ಬೇರೆ ಕಡೆ ಬಂದು ಕೂತಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರಜಾತಾಂತ್ರಿಕ ಶಕ್ತಿಗಳು, ನಾವು ಎಲ್ಲ ಬಗೆಯ ಪ್ರಜಾತಾಂತ್ರ ಮಾರ್ಗಗಳನ್ನು ಕೂಡ ನಾವೇ ಮುಂದಾಗಿ ಅನುಸರಿಸಿದ್ದರೆ ಈ ಹುಳುಕನ್ನು, ಈ ಒಡಕನ್ನು ಅವ್ರು ಯಾವತ್ತೂ ಬಳಸ್ಕೊಳಕ್ಕಾಗ್ತಿರ್ಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.